ಈಗಾಗಲೇ ರಾಜ್ಯದ ಹಲವೆಡೆ ಮುಂಗಾರು ಮಳೆಯ ಅಬ್ಬರ ಹೆಚ್ಚಾಗಿದೆ. ಅನೇಕ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಗುಡ್ಡ ಕುಸಿತ, ನೆರೆ ಅವಾಂತರ, ಮೂವರು ಸಾವನ್ನಪ್ಪಿದ್ದಾರೆ. ಕರ್ನಾಟಕದ 6 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಕಾರಣ ನಿರಂತರವಾಗಿ ಮಳೆ ಆಗುತ್ತೆ ಅನ್ನುವಂತ ಮುನ್ಸೂಚನೆ ಸಿಕ್ಕಿದೆ. ಮಲೆನಾಡು ಹಾಗೂ ಕರಾವಳಿಯಲ್ಲಂತೂ ಮಳೆಯ ಎಫೆಕ್ಟ್ ಹೆಚ್ಚಾಗ್ತಾನೆ ಇದೆ. ಒಂದು ಕಡಲ್ಕೊರೆತ, ಗುಡ್ಡ ಕುಸಿತ, ರಸ್ತೆಗಳ ಜಲಾವೃತ ಆಗೋದು, ಮನೆಗಳಿಗೆ ನೀರು ನುಗ್ಗೋದು, ತೋಟ ಗದ್ದೆಗಳಿಗೆ ನೀರು ನುಗ್ಗೋದು ಇದು ಸಾಮಾನ್ಯ ಆಗ್ಬಿಟ್ಟಿದೆ. ಕೊಡಗಿನಲ್ಲಿ ಶಾಲಾ ಕಾಲೇಜುಗಳಿಗೆ 2 ದಿನ ರಜೆ ಕೊಡಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಮರ ಬಿದ್ದು ಆಟೋ ಚಾಲಕ ಸಾವನ್ನಪ್ಪಿದ್ದಾರೆ. ಕಾರವಾರದಲ್ಲಿ ಕಾಳಿ ನದಿಯಲ್ಲಿ ವ್ಯಕ್ತಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಎಲ್ಲೆಲ್ಲಿ ಏನೇನು ಅವಾಂತರಗಳು ಸೃಷ್ಟಿಯಾಗಿದೆ ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ನಂಜನಗೂಡಿನಲ್ಲಿ ವಿದ್ಯುತ್ ತಂತಿಯನ್ನ ತುಳಿದು ರೈತ ಸಾವನ್ನಪ್ಪಿದ್ದಾರೆ. 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಹೀಗಾಗಿ 6 ಜಿಲ್ಲೆಗಳಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೊಡಗು ಇರ್ಬೋದು, ಕರಾವಳಿ ಇರ್ಬೋದು, ಮಲೆನಾಡು ಪ್ರದೇಶದಲ್ಲಿರ್ಬೋದು, ಎಲ್ಲ ಕಡೆಯೂ ಕೂಡ ಮಳೆಯಾಗ್ತಾ ಇದೆ. ಹಾಗಾಗಿ ಮಳೆಯಿಂದ ಆಗ್ತಾ ಇರುವಂಥ ಅವಾಂತರಗಳಿದೆಯಲ್ಲ, ಅದು ಈಗ ಜನರಿಗೆ ಆತಂಕವನ್ನ, ಭಯವನ್ನ ಸೃಷ್ಟಿ ಮಾಡಿಬಿಟ್ಟಿದೆ. ಕರಾವಳಿ ಅಂತ ಬಂದಾಗ ಅಲ್ಲಿ ಒಂದು ಅಲೆಗಳ ಅಬ್ಬರ, ಹಾಗಾಗಿ ಮೀನುಗಾರರು ಇಳಿಬೇಡಿ ಅಂತಾರೆ. ಇನ್ನು ಮಲೆನಾಡು ಪ್ರದೇಶ ಅಂತ ಬಂದಾಗ ಅಲ್ಲಿ ಗುಡ್ಡ ಕುಸಿತ ಆಗೋದು, ತೋಟ ಗದ್ದೆಗಳಿಗೆ ನೀರು ನುಗ್ಗೋದು, ರಸ್ತೆಗಳ ಜಲಾವೃತ ಆಗೋದು ಇದು ಸರ್ವೇ ಸಾಮಾನ್ಯ. ಇನ್ನು ಕೆಲವು ಕಡೆ ಅಂತೂ ಅವಾಂತರಗಳು ಹೆಂಗೆ ಸೃಷ್ಟಿ ಆಗಿದೆ ಅಂದರೆ, ಚಲಿಸ್ತಾ ಇರುವಂಥ ಕಾರಿನ ಮೇಲೇ ಮರ ಬಿದ್ದುಬಿಟ್ಟಿದೆ. ಪೂರ್ತಿ ಕಾರ್ ಜಖಮಾಗಿದೆ. ಕಾರಲ್ಲಿ ಇದ್ದವರನ್ನ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು. ಜೊತೆಗೆ ಆಟೋ ಮೇಲೂ ಕೂಡ ಮರ ಬಿದ್ದಿದ್ರಿಂದ ಪಾಪ ಆಟೋ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಹೀಗೆ ಅನೇಕ ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದ್ದಾವೆ. ಈಗಾಗಲೇ ರಾಜ್ಯದಲ್ಲಿ 2 ಬಲಿಯಾಗಿರೋದು ಮಳೆಯಿಂದಾಗಿ. ಸಾವನ್ನಪ್ಪುವವರು ಕೂಡ ಹೆಚ್ಚಾಗ್ತಾ ಇದ್ದಾರೆ. ಅಂದರೆ ಏಕಾಏಕಿಯಾಗಿ ಮರ ಬಿದ್ದುಬಿಡುತ್ತೆ ಅಥವಾ ಗುಡ್ಡ ಕುಸಿತಕ್ಕೊಳಗಾದವರು ಈ ರೀತಿಯಾಗಿ. ಸದ್ಯ 2 ಮಂದಿ, 2 ಬಲಿಯಾಗಿದ್ದಾರೆ ಇದಕ್ಕೆ. ನಂಜನಗೂಡಿನಲ್ಲೂ ಕೂಡ ಧಾರಾಕಾರ ಮಳೆ. ನೋಡಿ, ಅಲ್ಲಲ್ಲಿ ಮರ ಬೀಳ್ತಾ ಇರೋದ್ರಿಂದ ಕೂಡ ಜನರಿಗೆ ಆತಂಕ ಶುರುವಾಗಿದೆ. ಮರ ಎಲ್ಲಿ ಬೀಳುತ್ತೆ, ಯಾವ ಮರ ಬೀಳುತ್ತೆ ಅಂತಂತೂ ಗೊತ್ತಿರೋದಿಲ್ಲ. ಹಾಗಾಗಿ ಏಕಾಏಕಿಯಾಗಿ ಬಿರುಗಾಳಿ ಸಹಿತ ಮಳೆ ಬಂದ ಸಂದರ್ಭದಲ್ಲಿ ಮರ ದರೆ ಕಚ್ಚುತ್ತಾ ಇದ್ದಾವೆ. ಇನ್ನು ವಿದ್ಯುತ್ ಕಂಬಗಳು ಕೂಡ ಧರೆಗುರುಳ್ತಾ ಇದ್ದಾವೆ. ಇನ್ನು ವಿದ್ಯುತ್ ತಂತಿ ನೆಲಕ್ಕೆ ಬಿದ್ದಿತ್ತು ಅಂದರೆ ಮಳೆ ನೀರಿನಲ್ಲಿ ಒದ್ದೆ ಆಗಿರುತ್ತೆ. ಅಲ್ಲಿ ಬಂದು ಯಾರು ಕಾಲಿಟ್ಟರು ಅಂದರೆ ಸಾವನ್ನಪ್ತಾರೆ. ರೈತ ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ. ಅಂದರೆ ಅಲ್ಲಿಗೆ 3 ಜನ ಸಾವನ್ನಪ್ಪಿದಂತಾಯಿತು. ರೈತ ರತ್ನಾಕರ್ ಅವರು ಕೂಡ ನಿನ್ನೆ ಆಟೋ ಚಾಲಕ ಸಾವನ್ನಪ್ಪಿದ್ದಾರೆ. ಇತ್ತೀಚೆಗೆ ಕೂಡ ಮಳೆಯಿಂದಾಗಿ ಒಂದು ಸಾವಾಗಿತ್ತು. ಹೀಗೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಸಿಡಿಲ ಅಬ್ಬರಕ್ಕೆ ಕೂಡ 8 ಜನ ಸಾವನ್ನಪ್ಪಿದ್ರು.